ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಡೇ ಲಾಗ್ನ ಯಾರ್ಯಾರು ನೋಡಿಲ್ಲ ಫಸ್ಟ್ ನೋಡಿ ಆ್ಯಂಡ್ ಅದ್ರ ರಿಲೇಟೆಡೇ ಈ ವಿಡಿಯೋ ಕೂಡ ನಾನು ಮಾಡ್ತಾ ಇರೋದು. ಏನಂತ ಹೇಳಿದ್ರೆ ಸಂಡೇ ನಮ್ಮ ಕೊಲಿಗ್ ಎಂಗೇಜ್ಮೆಂಟ್ ಇತ್ತು. ಸೊ ವಿಸಿಟ್ ಮಾಡಿದ್ವಿ, ಬೆಂಗಳೂರು ಹೋಗಿದ್ದೆ. ಬೆಂಗಳೂರು ಹೋಗೋಕ್ಕೂ ಮುಂಚೆ ಎಂಗೇಜ್ಮೆಂಟ್ ಅಂತ ಹೇಳಿದರೆ ಹುಡುಗಿರ್ದು ಸ್ವಲ್ಪ ಪ್ರಿಪ್ರೇಷನ್ಸ್ ಇರುತ್ತೆ ಆ್ಯಂಡ್ ಲಾಸ್ಟ್ ಲಾಗಲ್ಲೂ ಕೂಡ ನಾನು ಶೇರ್ ಮಾಡಿದೆ. ಒಂದು ಫೇಸ್ ಮಾಸ್ಕ್ ಹಾಗೆ ಫಂಕ್ಷನಿಗೆ ಅಂತ ಹೇಳಿ ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡಿದೆ. ಸೊ ಸ್ಟ್ರೈಟ್ನಿಂಗ್ ಮಾಡಿದಾಗ ಎಷ್ಟು ಚೆನ್ನಾಗಿ ಹೇರ್ ಕಾಣಿಸ್ತಿರುತ್ತೆ ಆ್ಯಂಡ್ ಅದಾದಮೇಲೂ ಕೂಡ ನಾವು ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಹೇರ್ ನಮ್ಮದು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಅಷ್ಟೇ. ಆ್ಯಂಡ್ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಆ್ಯಂಡ್ ಹೀಟ್ ತುಂಬ ಆಗುತ್ತೆ. ಸೊ ಅದಾಗಿದ ಮೇಲೆ ತುಂಬ ಹೇರ್ ಸ್ಟ್ರೈಟ್ನರ್ನ ನಾವು ಯೂಸ್ ಮಾಡ್ತಾ ಇದ್ರೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ಸಮ್ ಇರ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಬ್ಬೊಬ್ರಿಗೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಆ್ಯಂಡ್ ನನಗೆ ಆ ಥರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸೊ ಎಕ್ಸ್ಟ್ರಾ ಒಂದು ಸ್ಟೆಪ್ ನಮ್ಮ ಹೇರ್ ಕೇರ್ ನಾವು ಮಾಡಲೇಬೇಕಲ್ವ. ಸೊ ಹೇರ್ ಸ್ಟ್ರೈಟ್ನಿಂಗ್ ಮಾಡೋಕ್ಕೂ ಮುಂಚೆ ಹೇರ್ ವಾಶ್ ಮಾಡಿ ಒಂದು ಹೇರ್ ಸೆರಮ್ ಅಪ್ಲೈ ಮಾಡಿ ಸ್ಟ್ರೈಟ್ನಿಂಗ್ ಮಾಡಿದ್ರು ಕೂಡ ಆ್ಯಂಡ್ ಹೇರ್ ಪ್ರೊಟೆಕ್ಟ್ ಸ್ಪ್ರೇ ಪ್ರೆಸ್ ಹಾಕ್ಕೊಂಡಿದ್ರು ಕೂಡ ಹೇರ್ ಡ್ಯಾಮೇಜ್ ಅನ್ನೋದು ಕಾಮನ್ ಆಗಿ ಆಗೇ ಆಗುತ್ತೆ. ನಾವು ಯೂಸ್ ಮಾಡೋ ವಾಟ್ರಿಂದ ಆಗಿರ್ಬೋದು, ಅಥವಾ ನಾವು ಇಂಟೇಕ್ ಮಾಡೋ ಫುಡ್ಡಿಂದ ಆಗಿರ್ಬೋದು, ಅಥವಾ ನಮ್ಮ ಬಾಡಿನಲ್ಲಿ ಪ್ರೋಟೀನ್ ವಿಟಮಿನ್ಸ್ ಏನು ಕಮ್ಮಿ ಇದ್ರೂ ಕೂಡ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹೇರ್ ಕೇರ್ ಒಂದು ರುಟೀನ್ ಥರ, ಅಂದರೆ ಸ್ಪೆಷಲಿ ಹುಡುಗಿರಿಗೆ. ಸೊ ಆ್ಯಂಡ್ ನಾನು ಕೂಡ ಸಂಡೇ ಹೇರ್ ಸ್ಟ್ರೈಟ್ನಿಂಗ್ ಮಾಡಿರೋದ್ರಿಂದ ಸೊ ನೋಡಿ 2 ದಿನ ಆಗಿದ್ದರೂ ಹಾಗೇ ಇದೆ, ಬಟ್ ಚೆನ್ನಾಗೇ ಇದೆ. ಬಟ್ ಆದ್ರೂ ಮಾಡಲೇಬೇಕಲ್ವ ಹೇರ್ ಕೇರ್ ಅಂತ ಹೇಳಿ ಏನಿಲ್ಲ, ಸಿಂಪಲಾಗಿ ಒಂದು ಜೆಲ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಜೆಲ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಒಂದು 5ರಿಂದ 6 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ನೀರಿಗೆ ಹಾಕಿಸಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಅದು ಜೆಲ್ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ಸೋದಿಸ್ಕೊಂಡಿದ್ದೀನಿ. ಅಂದರೆ ಸೀಡ್ಸ್ ಜೊತೆನೇ ಹಾಕಿದ್ರೆ ಅಷ್ಟು ನೀಟಾಗಿ ವಾಶ್ ಮಾಡಿದಾಗ ಹೋಗಲ್ಲ ಅಂತ ಹೇಳಿ ಜೆಲ್ನ ಮಾತ್ರ ಸಪ್ರೇಟಿಗೆ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಇದ್ದರೆ ಹಾಕ್ಕೊಂಡು ಹೇರ್ಗೆ ಅಪ್ಲೈ ಮಾಡ್ಕೋಬೋದು. ನೋಡಿದ್ರಲ್ಲ, ಇದು ಜೆಲ್ ರೆಡಿ ಇದೆ, ಕಾಣಿಸ್ತಿಲ್ಲ. ಓಕೆ, ಈ ಥರ ಕಂಪ್ಲೀಟ್. ಆ್ಯಂಡ್ ಇದ್ರ ಜೊತೆಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಇದ್ರೂ ಹಾಕ್ಕೋಬೋದು, ಅಥವಾ ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನೀವು ರೆಗ್ಯುಲರಾಗಿ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಆ್ಯಂಡ್ ಅದನ್ನು ಕೂಡ ಹಾಕ್ಕೋಬೋದು. ವಾರಕ್ಕೆ ಒಂದು ಸಲ ಅಥವಾ 10 ಡೇಸ್ ಒಂದು ಸಲ ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ಬಿಡಿ. ಸೊ ಯೂಸ್ ಮಾಡಿ. ಆ್ಯಂಡ್ ಇದರದ್ದು ತುಂಬ ಬೆನಿಫಿಟ್ಸ್ ಇದೆ. ಡೈಲಿ ಒಂದೊಂದು ಸ್ಪೂನ್ ಥರ, ಅಥವಾ ನಾನು ಲಾಸ್ಟ್ ವಿಡಿಯೋನಲ್ಲಿ ಹಾಕಿದ್ದೀನಿ ಒಂದು ಡ್ರೈ ಫ್ರೂಟ್ಸ್ದು ಪೌಡ್ರ್ ಮಾಡಿರೋದು. ಸೊ ಅದರಲ್ಲೂ ಕೂಡ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ಒಮೆಗಾ 3 ಇರೋದ್ರಿಂದ ಸೊ ಹೇರ್ ಫಾಲ್ಗೆ ಆ್ಯಂಡ್ ಹೇರ್ ಕಂಟ್ರೋಲ್ಗೆ ಆ್ಯಂಡ್ ಸಮ್ ಪಿ ಸಿ ಒ ಡಿ ಪ್ರಾಬ್ಲಮ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇಂಟೇಕ್ ಮಾಡೋದ್ರಿಂದ, ಕೂದಲಿಗೆ ಹಚ್ಚೋದ್ರಿಂದನೂ ಅಲ್ಲ, ಕೂದಲಿಗೆ ಹಚ್ಚೋದ್ರಿಂದ ಹೇರ್ ಫುಲ್ ಸಾಫ್ಟ್ ಆಗುತ್ತೆ ಆ್ಯಂಡ್ ಇಂಟೇಕ್ ಮಾಡಿದ್ರು ಕೂಡ ತುಂಬ ಬೆನಿಫಿಟ್ಸ್ ಇದೆ. ಸೊ ಆಫ್ಟರ್ ದ ವಾಶ್ ಈ ಥರ ಇರುತ್ತೆ. ಆ್ಯಕ್ಚುಲಿ ನಂದು ಕರ್ಲಿ ಹೇರು ತುಂಬ ರಫ್ ಕೂಡ ಇದೆ. ಇರೋದ್ರಲ್ಲಿ ಆ ಜೆಲ್ ಹಾಕಿದ್ರೆ ಸ್ವಲ್ಪ ಮೇಂಟೈನ್ ಆಗುತ್ತೆ ಅಷ್ಟೇ.